ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. 16 ಸೋಮವಾರ ವ್ರತಕತೆ. 16 ಸೋಮವಾರ ವ್ರತಕತೆ. ನೈಮಿಷಾರಣ್ಯವೆಂಬ ಪುಣ್ಯಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂತ ಸೂತನನ್ನು ಕುರಿತು ನಮಸ್ಕರಿಸಿ, ಸೂತನೇ, ನಿನ್ನಿಂದ ನಾವು ಉತ್ತಮವಾದ ಹಲವಾರು ವ್ರತಗಳನ್ನು ಕೇಳಿದೆವು. ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನಿಂದ ಕೇಳಲು ನಾವು ಅಪೇಕ್ಷಿಸುವೆವು. ಕೃಪೆ ಮಾಡಿ ಹೇಳುವುದಾಗಬೇಕು ಎಂದು ಕೇಳಿದರು. ಸೂತ ಪುರಾಣಿಕರು, ಎಲೈ ಪುಣ್ಯ ಭಾಗಿಗಳಾದ ಋಷಿಗಳಿರ, ಈಗ ನೀವು ನನ್ನಲ್ಲಿ ಕೇಳಿದ ವಿಷಯವನ್ನೇ ಪೂರ್ವದಲ್ಲಿ ಜಗಜ್ಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನ ಕುರಿತು ಕೇಳಿದಳು. ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದುದನ್ನೇ ನಿಮಗೆ ಹೇಳುವೆನು, ಏಕಮನಸ್ಕರಾಗಿ ಕೇಳಿರಿ ಎಂದನು. ಒಂದಾನೊಂದು ಸಮಯದಲ್ಲಿ ಜಗತಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮದ್ ಪರಮೇಶ್ವರನು ವಿರಾಜಮಾನನಾಗಿದ್ದನು. ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮನಾಗಿ ಉದ್ಭಾಸಿತವಾಗಿತ್ತು. ಅವನು ಯೋಗಾಸನದಲ್ಲಿ ಕುಳಿತಿದ್ದನು. ಆತನ ಕೈಗಳಲ್ಲಿ ವರಾಭಯ ಮುದ್ರೆಗಳಿದ್ದವು. ಮುಖಮಂಡಲವು ಮುಗುಳು ನಗೆಯಿಂದ ತುಂಬಿ ಬ್ರಹ್ಮ ತೇಜಸ್ಸಿನಿಂದ ಮಿನುಗುತ್ತಿತ್ತು. ಮೈಮೇಲೆ ಶ್ರೇಷ್ಠವಾದ ವ್ಯಾಘ್ರಾಂಬರವು ಶೋಭಿಸುತ್ತಿತ್ತು. ವಸ್ತುತಃ ಪಾರ್ವತೀಪತಿಯಾದ ಭಗವಾನ್ ಪರಮೇಶ್ವರನು ಪರಮ ಸುಂದರನು. ಎಲ್ಲ ಕಾರ್ಯ ಬಾಹುಲ್ಯದಿಂದ ನಿವೃತ್ತನಾಗಿ ಸ್ವಚ್ಚಿತ್ತದಿಂದ ಏಕಾಂತದಲ್ಲಿ ಕುಳಿತು ಪತಿಯನ್ನು ಕುರಿತು ಪಾರ್ವತಿಯು, ಹೇ ಜಗನ್ನಾಥ, ನಾನು ನಿನ್ನಿಂದ ಎಲ್ಲ ಉತ್ತಮೋತ್ತಮವಾದ ಆಗಮಗಳನ್ನು, ನೀತಿಶಾಸ್ತ್ರ, ಯೋಗಶಾಸ್ತ್ರ, ಸಿದ್ಧಿಶಾಸ್ತ್ರ, ತಂತ್ರಶಾಸ್ತ್ರ, ಭಕ್ತಿಶಾಸ್ತ್ರ ಇದೇ ಮೊದಲಾದ ಶಾಸ್ತ್ರಗಳನ್ನು, ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿದೆನು. ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತಗಳನ್ನಾದರೂ ಕೇಳಿರುವೆನು. ಈಗ ಎಲ್ಲ ಧರ್ಮ ಕಾಳ ಅವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಪ್ರಯಾಸದಿಂದ ಮಹಾಫಲವನ್ನು ಕೊಡಲೆ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನೀನು ಪ್ರಸನ್ನನಾಗಿದ್ದ ಪಕ್ಷಕ್ಕೆ ನನಗಾಗಿ ಹೇಳುವ ಕೃಪೆಯಾಗಬೇಕು ಎಂದು ಕೈಮುಗಿದು ವಿನೀತಳಾಗಿ ಪ್ರಾರ್ಥಿಸಿದಳು. ಅದಕ್ಕೆ ಶಂಕರನು ಮುಗುಳು ನಗೆಯನ್ನು ಸೂಸುತ್ತಾ ಪ್ರಸನ್ನಚಿತ್ತನಾಗಿ, ಪ್ರಿಯೆ ಹಿಮನಗ ಜಾತೆ ಪಾರ್ವತಿ, ನೀನು ನನ್ನ ಮುದ್ದು ಮಡದಿ, ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು. ನಿನ್ನ ಪ್ರಶ್ನೆಗೆ ಉತ್ತರ ಹೇಳದಿರುವೆನೆ. ಅಲ್ಲದೆ ನೀನು ಬಯಸುವ ಸಂಗತಿಯು ಲೋಕಹಿತಾರ್ಥವಾದುದು ಎಂದು ಹತ್ತಿರ ಕರೆದು ಮೈದಡವಿ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೇಳತೊಡಗಿದನು. ಪ್ರಾಣಪ್ರಿಯೆ ಪಾರ್ವತಿ, ನಿನಗೆ ಅತ್ಯಂತ ಗೌಪ್ಯವಾದುದಾದರೂ ನಿನ್ನ ಮತ್ತು ಲೋಕಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕಂತೆ ಒಂದು ಶ್ರೇಷ್ಠವಾದ ಉತ್ತಮ ವ್ರತವನ್ನು ಹೇಳುವೆನು. ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಮೂಲಕ ಒಮ್ಮನದಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ. ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರನು, ಗ್ರಹಗಳಲ್ಲಿ ಸೂರ್ಯನು, ನದಿಗಳಲ್ಲಿ ಗಂಗೆಯು, ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಶ್ರೇಷ್ಠವು, ಸ್ವಾರಸ್ಯಪೂರ್ಣವೂ ಆಗಿದೆ. ನಾನು ಪೂರ್ವದಲ್ಲಿ ಪುರಾಣ ಚರಿತ್ರ ವ್ರತವನ್ನು ಕಂಡಿರುವಂತೆ ಹೇಳುವೆ. ನಾನು ಹೇಳುವ ವ್ರತಕ್ಕೆ ಷೋಡಶೇಂದು ವಾಸರ ವ್ರತ ಅಥವಾ 16 ಸೋಮವಾರಗಳ ವ್ರತ ಎಂದು ಹೆಸರು. ಈ ವ್ರತದ ಲೋಕೋತ್ತರವಾದ ಮಹತ್ವವನ್ನು ಎಷ್ಟೆಂದು ಹೇಳಲಿ? ಭಕ್ತಿಪೂರ್ವಕವಾಗಿ ಏಕಾಗ್ರತೆಯಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರವರ ಮನೋಬಯಕೆಗಳು ಕ್ಷಿಪ್ರದಲ್ಲಿಯೇ ಕೈಗೂಡುವವು. ದರಿದ್ರನು ಧನವಂತನಾಗುವನು. ಕನ್ಯೆಯರು ಬಯಸಿದ ಪತಿಯನ್ನು ಹೊಂದುವರು. ಅಲ್ಲದೆ ಪತಿಯ ಮರಣವನ್ನು ಕೂಡ ತಪ್ಪಿಸಬಲ್ಲರು. ಬಂಜೆಯರು ಸುಪುತ್ರವತಿಯಾಗುವರು. ರೋಗಿಗಳು ದೃಢಕಾಯರಾಗುವರು. ಒದಗಬಹುದಾದ ಸಂಕಟಗಳು ದೂರವಾಗುವವು. ಅಗಲಿದವರು ಕೂಡುವರು. ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು
ನೋಡುವವರಿಗೂ ಕೇಳುವವರಿಗೂ ದೊರಕುವುದು. ವ್ರತಭಂಗ ಮಾಡುವವರು, ವ್ರತವನ್ನ ಹೀಗಳೆಯುವವರು ಹಲವು ವಿಧದ ಮಹಾಸಂಕಟಗಳಿಗೆ ಒಳಗಾಗುವರು. ಪಾರ್ವತಿ, ದೇವ ಈ ವ್ರತವನ್ನ ಯಾವಾಗ ಹೇಗೆ ಆಚರಿಸಬೇಕೆಂಬುದನ್ನು ಸವಿಸ್ತಾರವಾಗಿ ಕೇಳಲು ಬಯಸುವೆ ಎಂದು ಪ್ರಾರ್ಥಿಸಲು ಶಂಕರ, ಶಿವೆ, ಶಂಕರಿ ಈ ವ್ರತವನ್ನು ಬೇಕಾದಾಗ ಇಷ್ಟಾರ್ಥವನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು. ಕಾಲ ನಿಯಮವೇನೂ ಇಲ್ಲ. ಆದರೆ ಚಾತುರ್ಮಾಸ್ಯವೆಂದೆನಿಸುವ 4 ತಿಂಗಳಲ್ಲಿ ಬರುವ 16 ಸೋಮವಾರ ಈ ವ್ರತವನ್ನ ಪಾಲಿಸಬೇಕು. ಸೋಮವಾರ ದಿನ ಉಪವಾಸವಿರಬೇಕು. ಮುಂಜಾವಿನಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಿ ಸಂಜೆಯಾಗುವ ವೇಳೆಗೆ ಮುನ್ನವೇ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನ ಮಾಡಿಕೊಳ್ಳಬೇಕು. ಅನುಕೂಲವಿದ್ದವರು ಬೆಳ್ಳಿ ಹಿತ್ತಾಳೆಯ ಲಿಂಗಗಳನ್ನು ಉಪಯೋಗಿಸಬಹುದು. ಬಿಲ್ವಪತ್ರೆ, ಪುಷ್ಪ, ಧೂಪ, ದೀಪ, ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪಂಚಾಮೃತದ ಅಭಿಷೇಕಕ್ಕೂ ತಯಾರಿ ಮಾಡಿಕೊಳ್ಳುವುದು. ಅನಂತರ ಅದರಲ್ಲಿ 3 ಭಾಗ ಮಾಡಿ ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು. ಇನ್ನೊಂದನ್ನು ಹಸುವಿಗೆ ಕೊಟ್ಟು 3ನೇಯ ಭಾಗವನ್ನು ವ್ರತಸ್ಥರು ಸ್ವೀಕರಿಸಬೇಕು. ಅಂದು 5 ಸೇರು ಗೋಧಿಯ ಹಿಟ್ಟಿಗೆ ತಕ್ಕಷ್ಟು ಬೆಲ್ಲ, ತುಪ್ಪಗಳನ್ನು ಕೂಡಿಸಿ ಲಿಂಗಕ್ಕೆ ನಿವೇದಿಸಬೇಕು. ಬಳಿಕ ಮೊದಲಿನಂತೆಯೇ 3 ಭಾಗಗಳಾಗಿ ವಿಂಗಡಿಸಿ ವಿನಿಯೋಗಿಸಬೇಕು. ಪೂಜಿಸಿದ ಲಿಂಗಗಳನ್ನು ಆಗಾಗ ಇಲ್ಲವೇ ಒಟ್ಟಾಗಿ ಕೂಡಿಸಿ ಹೊಳೆಯಲ್ಲಿ ಅಥವಾ ಪವಿತ್ರ ಜಲದಲ್ಲಿ ವಿಸರ್ಜಿಸಬೇಕು. ಇದೇ ಈ ವ್ರತದ ವಿಧಾನವು. ಕೊನೆಯ ಸೋಮವಾರದಂದು ಅಡುಗೆಯನ್ನು ಲಿಂಗಕ್ಕೆ ನಿವೇದಿಸಿ ತಾನು ಸ್ವೀಕರಿಸಬೇಕು. ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಡಬೇಕು. ಪಾರ್ವತಿ, ಶಂಭೋ ಈ ವ್ರತದ ಕಾಲ ಮತ್ತು ವಿಧಾನಗಳು ತಿಳಿದೆವು. ಇನ್ನು ವ್ರತವನ್ನು ಯಾರು ಯಾರು ಮಾಡಿ ಯಾವ ಯಾವ ಫಲಗಳನ್ನು ಹೊಂದಿದ್ದಾರೆಂಬುದನ್ನು ಹೇಳುವುದಾಗಬೇಕು. ಸೂತನು, ಋಷಿಗಳಿರ ಪಾರ್ವತಿಯು ಈ ಪ್ರಶ್ನೆಯನ್ನ ಕೇಳಿ ಶಂಭುವು ನಸುನಕ್ಕು ಮುಂದಿನ ಕಥೆಗಳನ್ನು ಹೇಳತೊಡಗಿದನು. ಅವನ್ನು ನೀವು ಒಮ್ಮನದಿಂದ ಲಾಲಿಸಬೇಕು ಎಂಬಲ್ಲಿಗೆ 16 ಸೋಮವಾರ ವ್ರತಕಥೆಯ 1ನೇಯ ಅಧ್ಯಾಯವು ಸಂಪೂರ್ಣವಾಯಿತು. ಇಚ್ಛಿತ ಪತಿಯನ್ನ ಅಗಲಿದ ಮಗುವನ್ನ ಪಡೆದುದು ಎಂಬ ಕಥೆಯನ್ನ ಕೇಳೋಣ. ಶಂಕರ, ಪಾರ್ವತಿಯೇ, 16 ಸೋಮವಾರ ವ್ರತದ ಮಹಾತ್ಮ್ಯ, ಕಾಲ, ವಿಧಿಗಳ ಬಗ್ಗೆ ನಾನು ಈವರೆಗೂ ಹೇಳಿ ಸಂಗತಿಯನ್ನ ತೀರಾ ಅರಿಯದವಳಂತೆ ಕೇಳಿದೆ. ಈಗ ಆಚರಿಸಿದವರಾರು, ಅವರು ಪಡೆದ ಫಲಗಳೇನು ಎಂದು ಪ್ರಶ್ನಿಸಿರುವೆ. ಇದನ್ನು ಕಂಡು ನನಗೆ ನಗು ಬರುತ್ತದೆ. ಪಾರ್ವತಿ, ದೇವ, ಲೀಲಾಚರಣನೆ, ನಿನಗೆ ನಗು ಬರಲು ನನ್ನ ಪ್ರಶ್ನೆಯಲ್ಲಿ ಅಂತಹ ವಿಚಿತ್ರವೇನಿದೆ? ಶಂಕರ, ವಿಚಿತ್ರವೇನೆಂದು ಕೇಳುವೆಯ? ಇದಕ್ಕಿಂತಲೂ ಹೆಚ್ಚಿನ ವಿಚಿತ್ರವು ಇನ್ನಾವುದು? ನೀನು ನನ್ನನ್ನು ಪತಿಯನ್ನಾಗಿ ಇದೇ ವ್ರತವನ್ನ ಆಚರಿಸಿ ಪಡೆದುಕೊಂಡೆ. ಈಗ ಮತ್ತೆ ಅರಿಯದವಳಂತೆ ಕೇಳುವಿಯಲ್ಲ? ಪಾರ್ವತಿ, ವಿರೂಪಾಕ್ಷನೇ, ನಿನ್ನನ್ನೇ ಪತಿಯನ್ನಾಗಿ ಪಡೆಯಲು ನಾನು ತಪಾಚರಣೆಯಲ್ಲಿರುವಾಗ ನೀನು ವಟುವೇಷದಿಂದ ಪ್ರಕಟಿಸಿ ಉಪದೇಶಿಸಿದೆ. ಅದರಂತೆ ವ್ರತವನ್ನ ಕೈಗೊಂಡು ನಿನ್ನನ್ನು ಪಡೆದೆನೆಂಬುದು ನಿಜವೇ. ಆದರೆ ಆಗಿನ ಉಪದೇಶವು ನಿನ್ನ ಅಪರೋಕ್ಷದಿಂದ ಆದುದು. ಈಗ ಪ್ರತ್ಯಕ್ಷವಾಗಿ ನಿನ್ನ ಮುಖದಿಂದ ನನ್ನ ಪರಿಣಯದ ವೃತ್ತಾಂತವನ್ನು ಕೇಳುವ ಉತ್ಕಟವಾದ ಬಯಕೆಯುಂಟಾಗಿದೆ. ಅಲ್ಲದೆ ಈ ವ್ರತೋಪದೇಶಕ್ಕೆ ಅಧಿಕಾರಿಯಾದವನು ನೀನು. ನನ್ನ ಬಯಕೆಯನ್ನು, ಲೋಕಹಿತವನ್ನು ನೆನೆದು ಹೇಳುವುದಾಗಬೇಕು. ನಾನು ಮಾಡಿದ ವ್ರತವನ್ನು ನಿನ್ನ ಮುಖದಿಂದ ಕೇಳುವುದು ನನಗೆ ಅತ್ಯಾನಂದದ ಸಂಗತಿಯಾಗಿದೆ ಎಂದು ಪ್ರಾರ್ಥಿಸಿದಳು. ಶಂಕರ, ಶಿವೆ, ವಿಷ್ಣುವನ್ನೊಲ್ಲದೆ ನಾನೇ ಪತಿಯಾಗಬೇಕೆಂದು ನೀನು ಘೋರಾರಣ್ಯದಲ್ಲಿ ಉಗ್ರವಾದ ತಪವನ್ನು ಆರಂಭಿಸಿದಿ. ಅದನ್ನು ತಿಳಿದು ಸಪ್ತರ್ಷಿಗಳು ನನ್ನೆಡೆಗೆ ಬಂದು
ನಗಜಾತೆಯ ಮೇಲೆ ಅನುಗ್ರಹ ಮಾಡು. ಅವಳ ಉಗ್ರ ತಪಾಚರಣೆಯನ್ನು ನೋಡಲಾಗುತ್ತಿಲ್ಲ ಎಂದು ಬೇಡಿಕೊಂಡರು. ಅವರ ವಿನಂತಿಯಿಂದ ಸಂತುಷ್ಟನಾದ ನಾನು ತಥಾಸ್ತು ಎಂದು ನಿನ್ನ ಮನಸ್ಸಿನ ದೃಢತೆಯನ್ನು ಪರೀಕ್ಷಿಸಲು ವಟುವೇಷಧಾರಿಯಾಗಿ ನಿನ್ನೆಡೆಗೆ ಬಂದೆ ಮತ್ತು ನಿನ್ನನ್ನು ಕುರಿತು ಗಿರಿರಾಜ ನಂದಿನಿ ಅದೇಕೆ ತಪಸ್ಸಿನ ಕಷ್ಟಕ್ಕೆ ಗುರಿಯಾಗಿ ಬಳಲುವೆ? ಶಂಕರನಿಗೂ ನಿನಗೂ ಅದಾವ ಸಮಾನ? ಅವನು ಸ್ಮಶಾನವಾಸಿ, ನೀನು ಅರಮನೆವಾಸಿ. ಅವನು ವಿಷಕಂಠ, ನೀನು ಕೋಕಿಲಕಂಠ. ಅವನು ಸರ್ಪಭೂಷಣ, ನೀನು ಅಂಜುಗೋಳಿ. ಅವನು ವರಟ, ನೀನು ಕೋಮಲೆ. ಅವನು ಗಜಚರ್ಮಧಾರಿ, ನೀನು ಪೀತಾಂಬರಧಾರಿ. ಇಂತಹ ಬೆರಕೆ ಸಲ್ಲುವುದೇ? ವೈವಾಹಿಕ ಸೌಕರ್ಯಕ್ಕೆ ಸಮಾನತೆ ಅಗತ್ಯ. ನೀನು ವಿಷ್ಣುವನ್ನ ಮದುವೆಯಾಗು, ವೈಕುಂಠದ ಭಾಗ್ಯವೇ ನಿನ್ನದಾಗುವುದು. ಸುಖ ಸಾಮ್ರಾಜ್ಯದಲ್ಲಿ ಲೋಲಾಡುವೆಯಂತೆ ಎಂದು ಹೇಳಿದೆ. ಅದಕ್ಕೆ ಗಿರಿಜೆಯು ಕೋಪ ತಾಳಿ ಕಣ್ಣು ಕೆಂಪಗೆ ಉರಿದೆದ್ದು ಶಿವನಿಂದನೆಯನ್ನ ಕೇಳುವುದು ಮಹಾಪಾಪವೆಂದು ನುಡಿದು ಕೇಳಲಾರದೆ ಕಿವಿಯಲ್ಲಿ ಬೆರಳಿಟ್ಟುಕೊಂಡು ನನ್ನ ಮುಖವನ್ನು ನೋಡಲಾರದೆ ತಿರುಗಿ ಕುಳಿತು ಶಿವ ಸಂಪಾದನೆಯನ್ನ ನನ್ನ ಆತ್ಮಾರ್ಪಣೆಯಾದರೂ ಒಳಿತು, ಬೇರೊಬ್ಬನನ್ನ ವರಿಸಲಾರೆ, ಕಣ್ಣೆತ್ತಿ ನೋಡಲಾರೆ ಎಂದು ದೃಢ ನಿಶ್ಚಯವನ್ನ ಪ್ರಕಟಿಸಿದಳು. ಆಗ ನಾನಾ ಶೂಲಧರ, ಜಟಾಜೂಟ, ಚಂದ್ರಮೌಳಿ, ತ್ರಿನೇತ್ರ, ಸರ್ವಾಭರಣಭೂಷಿತ, ಕೋಟಿ ಸೂರ್ಯಪ್ರಕಾಶ, ಮಾಂಗಲ್ಯಧಾಮವಾದ ನನ್ನ ನಿಜರೂಪವನ್ನ ತೋರಿಸಿದೆ. ಹಿಮಧಾಮಕ್ಕೆ ಹೋಗಿ 16 ಸೋಮವಾರದ ವ್ರತವನ್ನ ಕೈಗೊಳ್ಳಲು ಹೇಳಿದೆ. ಪೂಜೆ ಮೊದಲಾದ ಎಲ್ಲ ವಿಧಾನಗಳನ್ನ ತಿಳಿಸಿದೆ. ಅದರಿಂದ ನಿನ್ನ ಬಯಕೆಯು ನಿಶ್ಚಿತವಾಗಿ ಕೈಗೂಡುವುದೆಂದು ಆಶ್ವಾಸನೆ ನೀಡಿದೆ. ಅದರಂತೆ ಗಿರಿಜೆಯು ತಂದೆಯ ಮನೆಗೆ ಹೋಗಿ ವ್ರತವನ್ನ ಆಚರಿಸಿ. ಆದ್ದರಿಂದ ನನ್ನ ತಂದೆಯ ಮನಸ್ಸು ನಿನಗೆ ಅನುಕೂಲವಾಗಿ ಪರಿವರ್ತಿಸಿತು. ಅನಂತರ ನಿನ್ನ ತಂದೆಯು ಒಳ್ಳೆ ಸಂತೋಷದಿಂದ ನಿನ್ನನ್ನು ನನಗೆ ಧಾರೆ ಎರೆದುಕೊಟ್ಟನು. ಹಿಮನಗರದಲ್ಲಿ ಸಮಸ್ತ ವೈಭವದೊಂದಿಗೆ ಸಕಲ ಸುರನರ ಗಂಧರ್ವರ ಸಮ್ಮುಖದಲ್ಲಿ ಗಿರಿಜಾಶಂಕರ ಲಗ್ನ ಸಮಾರಂಭವು ಆತ್ಮಾನಂದದಿಂದ ನೆರವೇರಿತು. ಸರ್ವರು ಸುಮುಹೂರ್ತೆ ಸಾವಧಾನ ಎಂದು ಅಕ್ಷತಾರೋಹಣ ಮಾಡಿದರು. ಸರ್ವಮಂಗಳೇ ಪಾರ್ವತಿ, ನಿನ್ನೊಡನೆ ಕೋಪಿಸಿಕೊಂಡು ಬಹುದಿನಗಳಿಂದ ಅಗಲಿ ಹೋದ ನಿನ್ನ ಪ್ರಿಯ ಪುತ್ರನಾದ ಷಣ್ಮುಖನನ್ನು ನೀನು ಇದೇ ವ್ರತಾಚರಣೆಯಿಂದ ಪಡೆದುಕೊಂಡು ಆನಂದಿತಳಾದೆಯಲ್ಲವೇ? ಸ್ಮರಿಸು ಪಾರ್ವತಿ. ನಾಥ, ನಾನು ಮಾಡಿದ ವ್ರತವನ್ನು ಅದರಿಂದ ಪೂರೈಸಿಕೊಂಡು ಇಷ್ಟಾರ್ಥವನ್ನು ಪ್ರಾಣನಾಥನಾದ ನಿನ್ನ ಮುಖದಿಂದ ಕೇಳಿ ಸಂತುಷ್ಟ ಮನಸ್ಕಳಾದೆನು. ನನ್ನಂತೆ ಈ ನಿನ್ನ ಮಹಾಮಹಾತ್ಮ್ಯದ ವ್ರತವನ್ನು ಮತ್ತೆ ಅದಾರು ಆಚರಿಸಿದರು ಅದರಿಂದ ಅವರಿಗೆ ದೊರೆತ ಇಷ್ಟಾರ್ಥಗಳೇನು ಎಂಬುದನ್ನು ಕೇಳಲು ಇಚ್ಛಿಸುವೆ. ಪೂರೈಸುವ ಕೃಪೆಯಾಗಬೇಕು. ಎಂಬಲ್ಲಿಗೆ 16 ಸೋಮವಾರ ವ್ರತಕಥೆಯ 2ನೇಯ ಅಧ್ಯಾಯ ಇಚ್ಛಿತ ಪತಿಯನ್ನ ಮತ್ತು ಅಗಲಿದ ಮಗುವನ್ನ ಪಡೆದುದು ಎಂಬ ಅಧ್ಯಾಯವು ಸಂಪೂರ್ಣವಾಯಿತು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮೃತಪತಿಯನ್ನ ಮರಳಿ ಪಡೆದುದು 3ನೇಯ ಅಧ್ಯಾಯ. ಪರಮೇಶ್ವರನು ಹೇಳುತ್ತಾನೆ, ಗಿರಿನಂದಿನಿಯೇ ಕೇಳು. ಪುಣ್ಯಭೂಮಿಯಾದ ಭರತಖಂಡದೊಳಗಿನ ಆರ್ಯಾವರ್ತವೆಂಬ ಪ್ರದೇಶವನ್ನು ಪುಣ್ಯ ಶ್ಲೋಕನಾದ ಚಿತ್ರವರ್ಮನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ಅನೇಕ ಜನ ಗಂಡು ಮಕ್ಕಳಿದ್ದರು. ಆದರೂ ಹೆಣ್ಣು ಮಕ್ಕಳನ್ನು ಬಯಸಿ ಅವನು ನಿನ್ನ ಉಪಾಸನೆ ಮಾಡಿದನು. ಅದರ ಫಲವಾಗಿ ನಿನ್ನಿಂದ ಒಂದು ಹೆಣ್ಣು ಮಗುವನ್ನು ಪಡೆದನು. ಎಲ್ಲ ಶುಭ ಲಕ್ಷಣಗಳಿಂದ ಕೂಡಿತ್ತು. ಆದರೆ ಅವಳು ತನ್ನ 14ನೇಯ ವರ್ಷಕ್ಕೆ ವಿಧವೆಯಾಗುವಳೆಂದು ಜ್ಯೋತಿರ್ವಿದ್ಯಾಧರರು ತಿಳಿಸಿದರು. ಆ ಮಾತು ಕೇಳಿದ ರಾಜನು
ದುಃಖಾತಿರೇಕದಿಂದ ನೆಲಕ್ಕೆ ಬಿದ್ದು ಶೋಕಿಸತೊಡಗಿದನು. ಆಗ ಆ ಜ್ಯೋತಿಷಿಯು, ಅರಸನೇ, ಶೋಕಿಸದಿರು. ನಿನ್ನ ಮಗಳು ಶಿವನ ಕೃಪೆಗೆ ಪಾತ್ರಳಾಗಿ ಸಾವಿತ್ರಿಯಂತೆ ಮರಳಿ ಪತಿಯ ಪ್ರಾಣವನ್ನ ಪಡೆದು ನಿತ್ಯ ಸುಮಂಗಲಿಯಾಗುವಳು ಎಂದು ಹೇಳಿದನು. ರಾಜನ ಮಗಳು ಸೀಮಂತಿನಿಯು ದಿನದಿನಕ್ಕೆ ಚಂದ್ರನೋಪಾದಿಯಲ್ಲಿ ಷೋಡಶ ಕಲೆಗಳಿಂದ ಸಂಯುಕ್ತಳಾಗಿ ಯೌವನ ಪಥದಲ್ಲಿ ಕಾಲಿಟ್ಟಳು. ಅವಳು ಜಗನ್ಮೋಹಿನಿಯಾದ ಸುಂದರಿ. ಅವಳು ಪ್ರಾಪ್ತ ವಯಸ್ಕಳಾದುದನ್ನು ಕಂಡು ಚಿತ್ರವರ್ಮನು ನಿಷಧಾ ದೇಶದ ಅರಸು ಮಗನಾದ ಚಂದ್ರಾಂಗದನಿಗೆ ಕೊಟ್ಟು ಲಗ್ನ ಮಾಡಿದನು. ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡು ಸಂತಸದಿಂದ ಕಾಲ ಕಳೆಯುತ್ತಿದ್ದನು. ಅಳಿಯ ಮತ್ತು ಮಗಳು ಪ್ರೇಮದಿಂದ ಅನ್ಯೋನ್ಯರಾಗಿದ್ದರು. ಹೀಗಿರುತ್ತಿರಲು ಒಂದು ದಿನ ಚಂದ್ರಾಂಗದನು ಜಲಕ್ರೀಡೆಗಾಗಿ ಯಮುನಾ ನದಿಗೆ ಹೋದನು. ಅಲ್ಲಿ ಆಟವಾಡುತ್ತಿದ್ದಾಗ ದೈವ ದುರ್ವಿಪಾಕದಿಂದ ತಿರುಗುಣಿ ಮಾಡುವಿಕೆ ಬಿದ್ದು ಮುಳುಗಿದನು. ನದಿಯ ತೀರದಲ್ಲಿರುವವರೆಲ್ಲ ಹಾಹಾಕಾರ ಮಾಡಿದರು. ಅಂಬಿಗರು ಬೇಕಾದಷ್ಟು ಪ್ರಯತ್ನಿಸಿದರು. ಚಂದ್ರಾಂಗದನು ದೊರಕಲಿಲ್ಲ. ಈ ವೃತ್ತಾಂತವನ್ನ ತಿಳಿದು ಚಿತ್ರವರ್ಮನು ಎದೆ ಬಡಿದುಕೊಂಡು ಶೋಕದಿಂದ ನೆಲಕ್ಕೆ ಬಿದ್ದನು. ಸೀಮಂತಿನಿ ಶೋಕಾತಿಶಯದಿಂದ ಸಹಗಮನಕ್ಕೆ ಸನ್ನದ್ಧಳಾದಳು. ಹಿರಿಯರೆಲ್ಲರೂ ಅವಳನ್ನು ಸಾಂತ್ವನಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು. ಆದರೂ ಅವಳು ಕೇಳದಾದಳು. ಆಗ ಯಾಜ್ಞವಲ್ಕ್ಯ ಮಹರ್ಷಿಯ ಪತ್ನಿಯಾದ ಮೈತ್ರೇಯಿಯು ಬಂದು, ಮಗಳೇ, ದುಃಖ ಪಡಬೇಡ. ಸತ್ಕರ್ಮದಿಂದ ದುರದೃಷ್ಟವು ದೂರವಾಗುವುದು. ನಿನಗೆ ಮುತ್ತೈದೆತನವು ಸ್ಥಿರವಾಗಿರುವಂತೆ ಒಂದು ವ್ರತವನ್ನ ಬೋಧಿಸುವೆನು. ಅದರಿಂದ ಪತಿಯು ಮರಳಿ ಪ್ರಾಣ ಪಡೆದು ಬರುವನು ಎಂದು ಹೇಳಿದಳು. ಅಲ್ಲದೆ 16 ಸೋಮವಾರ ವ್ರತವನ್ನ ವಿಧಿಯೊಂದಿಗೆ ಬೋಧಿಸಿದಳು. ಸೀಮಂತಿನಿಯು ಮೈತ್ರೇಯಿಯ ಉಪದೇಶದಂತೆ ಭಕ್ತಿಪೂರ್ವಕವಾಗಿ ವ್ರತವನ್ನ ಕೈಗೊಂಡಳು. ಅದರಿಂದ ಪಾತಾಳ ಲೋಕವನ್ನು ಸೇರಿದ ಚಂದ್ರಾಂಗದನಿಗೆ ಅಲ್ಲಿನ ನಾಗರಾಜನು ಅಮೂಲ್ಯ ರತ್ನಾಭರಣಗಳನ್ನು ಕೊಟ್ಟು ಅವನನ್ನು ಭೂಲೋಕಕ್ಕೆ ಒಯ್ದು ಮುಟ್ಟಿಸುವಂತೆ ಸರ್ಪಗಳಿಗೆ ಅಪ್ಪಣೆಯನ್ನಿತ್ತು ಕಳುಹಿಸಿದನು. ವ್ರತವು ಮುಗಿಯುವುದರೊಳಗಾಗಿ ಚಂದ್ರಾಂಗದನು ಬಂದು ಪತ್ನಿಯೊಡನೆ ಕೂಡಿದನು. ಎಲ್ಲರಿಗೂ ಆನಂದವಾಯಿತು. ಇಂತು ಸೀಮಂತಿನಿಯು ವ್ರತದ ಪ್ರಭಾವದಿಂದ ಲೋಕಾಂತರಕ್ಕೆ ತೆರಳಿದ ಪತಿಯನ್ನ ಮರಳಿ ಪಡೆದಳು ಎಂಬ 3ನೇಯ ಅಧ್ಯಾಯವು ಸಂಪೂರ್ಣವಾಯಿತು. 16 ಸೋಮವಾರದ ವ್ರತಕಥೆಯ 3ನೇಯ ಅಧ್ಯಾಯವಾದ ಮೃತಪತಿಯನ್ನ ಮರಳಿ ಪಡೆದುದು ಎಂಬ ಅಧ್ಯಾಯವು ಸಂಪೂರ್ಣವಾಯಿತು. 16 ಸೋಮವಾರದ ವ್ರತಕಥೆ ಕಾಲಮೃತ್ಯುವಿನ ಪರಿಹಾರ. ಶಂಕರನು ಪಾರ್ವತಿಯನ್ನ ಕುರಿತು, ಅಘಜೆ, ಈ ವ್ರತದ ಪ್ರಭಾವದಿಂದ ಕಾಲ ಮೃತ್ಯುವನ್ನ ತಪ್ಪಿಸಿಕೊಂಡ ಕಥೆಯೊಂದನ್ನು ಹೇಳುವೆ ಕೇಳು. ಪೂರ್ವದಲ್ಲಿ ತಪೋಧನನಾದ ಮೃಕಂಡನೆಂಬ ಒಬ್ಬ ಋಷಿ ಇದ್ದನು. ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದವರಿಗೆ ಸದ್ಗತಿಯು ದೊರೆಯದೆಂದು ಮಕ್ಕಳಿಲ್ಲದ ಬಾಳು ವ್ಯರ್ಥವೆಂತಲೂ ಬಗೆದು ಆ ಋಷಿಯು ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡನು. ಆಗ ಶಿವನು ಪ್ರಕಟಗೊಂಡು 16 ವರ್ಷದ ಆಯುಷ್ಯವುಳ್ಳ ಉತ್ತಮ ಮಗನು ಬೇಕೋ, 100 ವರ್ಷ ಬಾಳುವ ಅಧಮ ಮಗನು ಬೇಕೋ ಎಂದು ಕೇಳಿದನು. ಋಷಿಯು 16 ವರ್ಷದ ಆಯುಷಿಯಾದರೂ ಉತ್ತಮ ಮಗನು ಬೇಕೆಂದು ಬೇಡಿದನು. ಅದರಂತೆ ಶಿವನ ಅನುಗ್ರಹದಿಂದ ಮಾರ್ಕಂಡೇಯನೆಂಬ ಮಗನನ್ನು ಪಡೆದು ಸುಖಿಯಾಗಿದ್ದನು. ಆಯುಷ್ಯಾವಧಿಯು ಮುಗಿಯುತ್ತಾ ಬರೋ ಮೃಕಂಡು ಋಷಿಯ ಉಪದೇಶದಿಂದ ಮಾರ್ಕಂಡೇಯನು 16 ಸೋಮವಾರಗಳ ವ್ರತಾಚರಣೆಯನ್ನು ಕೈಗೊಂಡನು. ವಿದ್ಯುಕ್ತನಾಗಿ ಆಚರಿಸಿ ಶಿವನ ಕೃಪೆಯಿಂದ ಚಿರಂಜೀವಿತ್ವವನ್ನ ಪಡೆದು ತಂದೆ ತಾಯಿಗಳನ್ನು ಉದ್ಧರಿಸಿದನು. ಶಂಕರ, ಪ್ರಿಯೆ, ಸತ್ರಾಜಿತ ರಾಜನ ತಮ್ಮನಾದ ಪ್ರಸೇನನನ್ನ ಕೊಲ್ಲಿಸಿ ಸಮಂತಕಮಣಿಯನ್ನು ಅಪಹರಿಸಿದ ಆರೋಪವು ಕೃಷ್ಣನಿಗೆ ಉಂಟಾಗಿತ್ತಷ್ಟೆ. ಅದರ ನಿವಾರಣೆಗಾಗಿ ಕೃಷ್ಣನು ವನವನ್ನು ಸೇರಿ ಮಹಾಬಲಾಢ್ಯನಾದ ಜಾಂಬವಂತನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದನು.
ಕೃಷ್ಣನ ಅಪರಿಮಿತ ಸಾಮರ್ಥ್ಯಕ್ಕೆ ಮೆಚ್ಚಿ ಜಾಂಬವಂತನು ವಿದ್ಯುಕ್ತವಾಗಿ ತನ್ನ ಮಗಳನ್ನು ಅರ್ಪಿಸಿದನಲ್ಲದೆ ವರದಕ್ಷಿಣೆಯಾಗಿ ಸಮಂತಕಮಣಿಯನ್ನು ಕೊಟ್ಟನು. ಈ ಜಾಂಬವತಿಯು ಕೃಷ್ಣನ ಅಷ್ಟನಾಯಕಿಯರಲ್ಲಿ ಒಬ್ಬಳು, ಪ್ರೀತಿ ಪಾತ್ರಳು. ಆದರೆ ಅವಳಿಗೆ ಮಕ್ಕಳಿಲ್ಲವೆಂಬ ಕೊರಗುಂಟಾಗಿತ್ತು. ಅದನ್ನು ತಿಳಿದು ಬದರಿಕಾಶ್ರಮಕ್ಕೆ ಹೋಗಿ ಉಪಮನ್ಯು ಮುನಿಯಿಂದ ಉಪದೇಶ ಪಡೆದು ಬಂದ. ಕೃಷ್ಣನು ಜಾಂಬವತಿಗೆ 16 ಸೋಮವಾರ ಕೃಪೆಯುಂಟಾಗಿ ಅವಳು ಸುಂದರವಾದ ಮಗನನ್ನು ಪಡೆದಳು. ಸಾಂಬನ ಕೃಪೆಯ ಫಲವಾಗಿ ಮಗುವಿಗೆ ಸಾಂಬನೆಂದೇ ಹೆಸರಿಸಿ ಸುಖಿಗಳಾದರು ಎಂಬಲ್ಲಿಗೆ ಕಾಲಮೃತ್ಯುವಿನ ಪರಿಹಾರ ಎಂಬ 4ನೆಯ ಅಧ್ಯಾಯವು ಸಂಪೂರ್ಣವಾಯಿತು. 16 ಸೋಮವಾರದ ವ್ರತಕತೆ. ಅಧ್ಯಾಯ 5. ಶಂಕರ, ಹೇ ಪ್ರಾಣವಲ್ಲಭೆ, ಬ್ರಾಹ್ಮಣ ಪ್ರಿಯನಾದ ಶ್ರೀಕೃಷ್ಣ ಭಗವಂತನು ಸರ್ವಾರ್ಥ ಸಾಧನವಾದ ಈ ವ್ರತವನ್ನು ಮನಮುಟ್ಟಿ ತನ್ನ ಉಪಾಸಕನಾದ ಒಬ್ಬ ಬಡ ಬ್ರಾಹ್ಮಣ ತರುಣನಿಗೆ ಹೇಳಿದನು. ಅವನು ಒಳ್ಳೆ ಮನೋಭಾವನೆಯಿಂದ ಧನ ಮತ್ತು ಪತ್ನಿಯ ಬಯಕೆಯನ್ನ ಸಂಕಲ್ಪಿಸಿ 16 ಸೋಮವಾರ ವ್ರತವನ್ನು ಯಥಾಸಾಂಗವಾಗಿ ಪರಿಪಾಲಿಸಿದನು. ವ್ರತವನ್ನು ಮುಗಿಸಿ ಉದರ ಪೋಷಣೆಗಾಗಿ ಸಂಚಾರವನ್ನು ಕೈಗೊಂಡನು. ಹಾಗೆಯೇ ಸಂಚರಿಸುತ್ತಾ ಒಂದು ನಗರಕ್ಕೆ ಬಂದನು. ಅದು ರಾಜಧಾನಿಯ ಪಟ್ಟಣವಾಗಿತ್ತು. ಅಲ್ಲಿನ ಅರಸು ಉಪವರಳಾದ ತನ್ನ ಮಗಳ ವಿವಾಹವನ್ನು ಸಾರಿದ್ದನು. ಕನ್ಯಾಪೇಕ್ಷೆಗಳಾಗಿ ಅನೇಕ ದೇಶಗಳ ರಾಜಪುತ್ರರು ನೆರೆದಿದ್ದರು. ಅರಸು ಲಗ್ನ ಮಂಟಪವನ್ನು ಚೆನ್ನಾಗಿ ಶೋಭೆಗೊಳಿಸಿದ್ದನು. ಲಗ್ನದ ಸಮಯವು ಸಮೀಪಿಸಿತು. ಆನೆಯ ಸೊಂಡಿಲಿನಲ್ಲಿ ಹೂಮಾಲೆಯನ್ನು ಕೊಟ್ಟು ಲಗ್ನ ಮಂಟಪದಲ್ಲಿ ಬಿಡಲಾಯಿತು. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ತೊಡಿಸುವುದೋ ಅವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ರಾಜನು ಪ್ರಕಟಿಸಿದ್ದನು. ಅಲ್ಲಿನ ಮೋಜು ನೋಡಲು ಮನೋರಂಜನೆಗಾಗಿ ಈ ದರಿದ್ರ ಬ್ರಾಹ್ಮಣ ಯುವಕನು ಲಗ್ನ ಮಂಟಪಕ್ಕೆ ಬಂದಿದ್ದನು. ಆನೆಯು ಲಗ್ನ ಮಂಟಪದಲ್ಲಿ ಅತ್ತಿತ್ತ ಸುಳಿದಾಡತೊಡಗಿತು. ಕೊನೆಗೆ ಕರ್ಮ ಧರ್ಮ ಸಂಯೋಗದಿಂದ ಈ ಬ್ರಾಹ್ಮಣ ಯುವಕನ ಕೊರಳಿಗೆ ಅದು ಹೂಮಾಲೆಯನ್ನು ಹಾಕಿತು. ಎಲ್ಲರೂ ಶಂಭೋ ಹರಹರ ಮಹಾದೇವ ಎಂದು ಘನಗಂಭೀರವಾಗಿ ಗರ್ಜಿಸಿದರು. ತಾನು ಪಣ ತೊಟ್ಟಂತೆ ಅರಸನು ತನ್ನ ಮಗಳನ್ನ ಆ ದರಿದ್ರ ಬ್ರಾಹ್ಮಣನಿಗೆ ದಾರೆ ಎರೆದುಕೊಟ್ಟನು. ಅಲ್ಲದೆ ತನಗೆ ಗಂಡು ಮಕ್ಕಳಿಲ್ಲದ ಕಾರಣ ತನ್ನ ನಂತರ ಅಳಿಯನನ್ನು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿದನು. ಮುಂದೊಂದು ದಿನ ಆ ಪತಿಪತ್ನಿಯರು ಸಂತೋಷದಿಂದ ಏಕಾಂತದಲ್ಲಿ ಕುಳಿತು ಸರಸ ಸಲ್ಲಾಪಗಳಲ್ಲಿ ತೊಡಗಿರುವಾಗ ಪತ್ನಿಯು ಪತಿಯನ್ನು ಕುರಿತು, ಮಹನೀಯರೇ, ಅದಾವ ಮಹತ್ಪುಣ್ಯದ ಫಲವಾಗಿ ಹುಟ್ಟು ಬಡವರಾದ ನಿಮಗೆ ಆಗರ್ಭ ಸಿರಿವಂತಳಾದ ನಾನು ದೊರೆತೆನು, ಹೇಳುವುದಾಗಬೇಕು ಎಂದು ಕೇಳಿದಳು. ಆಗ ಪತಿಯು 16 ಸೋಮವಾರ ವ್ರತಾಚರಣೆಯ ಮಹಿಮೆಯನ್ನು ಅರುಹಿದನು. ಮುಂದೆ ಆ ದಂಪತಿಗಳು ಈ ಸುಖಪ್ರದ ಕಲ್ಯಾಣದ ಇಚ್ಛಿತ ಫಲಪ್ರದವಾದ ವ್ರತವನ್ನು ಆಚರಿಸುತ್ತಾ ಸಕಲ ಸುಖೋಪಭೋಗಗಳನ್ನು ಪಡೆದರು. ಅನಂತರ ಕೇವಲ ಮುಮುಕ್ಷುಗಳಾಗಿ ಈ ವ್ರತವನ್ನಾಚರಿಸಿ ಶಿವ ಸಾಯುಜ್ಯವನ್ನು ಹೊಂದಿದರು ಎಂಬಲ್ಲಿಗೆ ದರಿದ್ರನಿಗೆ ರಾಜ್ಯ ಮತ್ತು ಪತ್ನಿಯ ಪ್ರಾಪ್ತಿ ಎಂಬ 5ನೆಯ ಅಧ್ಯಾಯವು ಸಂಪೂರ್ಣವಾಯಿತು. 16 ಸೋಮವಾರದ ವ್ರತಕತೆ. ಮಹಾರೋಗ ನಿವಾರಣೆ, ಶಿವ ಸಾಕ್ಷಾತ್ಕಾರ. ಶಂಕರನು ಹೇಳಿದನು, ಪ್ರಿಯೇ ಪ್ರಾಣವಲ್ಲಭೆ, ಈ ವ್ರತಾಚರಣೆಯಿಂದಾಗಿ ಯಾರು ಯಾವ ಫಲಗಳನ್ನು ಹೂಡಿದರೆಂಬುದನ್ನು ಕೇಳಿ ತಿಳಿದೆಯಷ್ಟೆ. ಮತ್ತು ನಿನ್ನ ಆಚರಣೆಯಿಂದ ನೀನು ಹೊಂದಿದ ಫಲಭೋಗದ ವ್ರತವನ್ನು ನನ್ನಿಂದ ಕೇಳಿ ಸಂತುಷ್ಟಳಾದಿಯಷ್ಟೆ. ಇನ್ನು ಈ ವ್ರತದ ಬಗೆಗೆ ಮತ್ತೇನನ್ನಾದರೂ ವಿಚಾರಿಸುವುದಿದ್ದರೆ ಅಗತ್ಯವಾಗಿ ಕೇಳು. ಪಾರ್ವತಿ. ಪ್ರಾಣ ಮನೋಹರನೇ, ಸಾಂಬ ಸದಾಶಿವನೇ, ನಾಥ, ನೀವು ಹೇಳಿದ ವ್ರತ ಮಹಾತ್ಮೆಯನ್ನು ಕೇಳಿದೆನು.
ನನಗುಂಟಾದ ಫಲಭೋಗವನ್ನು ಸ್ಮರಿಸಿದೆನು, ಸಂತುಷ್ಟಳಾದೆನು. ಆದರೆ ಇನ್ನೊಂದು ಸಂಗತಿ ಎಂದರೆ ತ್ರೈಲೋಕ್ಯಾಧಿಪನೂ ಸರ್ವ ಸಮರ್ಥನೂ ಆದ ನಿನ್ನ ಒಲುಮೆಗಾಗಿ ಮಾಡುವ ಈ ವ್ರತವು ಕಲ್ಪಿಸಿದ ಅಭೀಷ್ಟವನ್ನು ಪೂರೈಸುವಂತೆ ತ್ರಿವಿಧ ಪಾಪಗಳ ನಾಶಕವೂ ಆಗಿರಬಹುದಲ್ಲವೇ? ಆ ಬಗೆಗೆ ಸಂಭವಿಸಿದ ಒಂದು ವ್ರತವನ್ನು ಶ್ರುತಪಡಿಸಿ ನನ್ನ ದುಗುಡವನ್ನು ದೂರ ಮಾಡಿ ಆನಂದವನ್ನುಂಟು ಮಾಡಬೇಕಾಗಿ ಪ್ರಾರ್ಥಿಸುವೆ. ಶಂಕರ: ಮೃತಾನಿ, ಆರಂಭಕ್ಕೆ ವಿಚಾರಿಸಿದ ನಿನ್ನ ಪ್ರಶ್ನೆಯಿಂದ ನನಗೆ ನಗೆಯುಂಟಾದಂತೆ ಈ ಪ್ರಶ್ನೆಯಿಂದಲೂ ನಗು ಬರುವುದು. ಸಕಲಾಭಿಷ್ಟವನ್ನು ಪೂರೈಸುವ ವ್ರತವಿದು ಎಂದು ಆರಂಭದಲ್ಲಿಯೇ ಹೇಳಿರುವೆನಷ್ಟೆ. ಈ ವ್ರತವೆಂದರೆ ಒಂದು ಕಾಮಧೇನುವೆ, ಕಲ್ಪತರುವು, ಚಿಂತಾರತ್ನವು. ಇದರಿಂದ ಪೂರೈಸದ ಕಾಮನೆಗಳಿಲ್ಲ, ಈಡೇರದ ಕಲ್ಪನೆಗಳಿಲ್ಲ, ಫಲಿಸದ ಚಿಂತನೆಗಳಿಲ್ಲ, ದೂರವಾಗದ ರೋಗ ರುಜಿನ ತಾಪ ಆದಿವ್ಯಾಧಿಗಳಿಲ್ಲ. ತಿಳಿಯಿತೆ, ತಾಪವು ರೋಗವು ದೂರಾದ ಒಂದು ಸಂಗತಿಯನ್ನು ಪ್ರತ್ಯಕ್ಷವಾಗಿ ನಿನಗೆ ತೋರಿಸಿಕೊಡುವಂತಹ ಸನ್ನಿವೇಶವು ಸದ್ಯಕ್ಕಿದೆ. ಎಲೆ ರುದ್ರಾಣಿ, ಜನತೆಯ ಸುಖಕ್ಕೂ ಉದ್ಧಾರಕ್ಕೂ ಅರ್ಥಾತ್ ಭಕ್ತಿ ಮುಕ್ತಿಗೆ ಸುಲಭ ಸಾಧನವಾದ ರಾಜಯೋಗವೆನಿಸಿದ ಭಕ್ತಿಯ ಬೆಳವಣಿಗೆಯನ್ನು ಭೂಲೋಕದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸಾರಗೊಂಡಿದೆ ಎಂಬುದನ್ನು ಪ್ರತ್ಯಕ್ಷ ಕಾಣಲು ನೀನು ನಾನು ಒಂದು ಸಲ ಭೂಲೋಕಕ್ಕೆ ಇಳಿದು ಶ್ರೇಷ್ಠಿನಿಯ ರೂಪದಿಂದ ಅವತರಿಸಿದ ಸಂಗತಿಯು ನಿನಗೆ ಸ್ಮರಿಸುವುದಷ್ಟೇ. ಭೂಭಾಗದಲ್ಲಿ ಪ್ರತಿ ಕೈಲಾಸದಂತೆ ಒಂದು ವಿಶಾಲವಾದ ಮಹಾದೇವನ ದೇವಾಲಯವು ಕಂಗೊಳಿಸುತ್ತಿತ್ತು. ಅದರ ಸುತ್ತಲೂ ಹೂವಿನ ಗಿಡ ಬಳ್ಳಿಗಳು ಶೋಭಿಸುತ್ತಿದ್ದವು. ನಾವು ಆ ಗುಡಿಯನ್ನು ಪ್ರವೇಶಿಸಿದೆವು. ಮನೋರಂಜನೆಗಾಗಿ ಪಗಡೆಯನ್ನು ಆಡತೊಡಗಿದೆವು ಎಂಬುದು ನಿನ್ನ ನೆನಪಿಗೆ ಬರುವುದಷ್ಟೇ. ಆ ಆಟದಲ್ಲಿ ನಿಜವಾಗಿಯೂ ನೀನೇ ಗೆದ್ದವಳು. ಆದರೆ ವಿನೋದಕ್ಕಾಗಿ, ಪ್ರೇಮ ಕಲಹದ ಬಯಕೆಯಿಂದ ನಾನು ಗೆದ್ದವನೆಂದು ವಾದಿಸಿದೆನು. ವಿವಾದವು ನಮ್ಮಿಬ್ಬರಲ್ಲಿ ಹೆಚ್ಚಿತು. ನಮ್ಮ ಆಟವನ್ನು ಆರಂಭದಿಂದಲೂ ನೋಡುತ್ತಾ ಅಲ್ಲಿಯೇ ಕುಳಿತಿರುವ ಘೋರವ ಪೂಜಾರಿಯನ್ನು ಕೇಳಬೇಕೆಂದು ಕೊನೆಗೆ ನಿರ್ಣಯಿಸಿದೆವು. ಘೋರವನನ್ನು ವಿಚಾರಿಸಿದೆವು. ಅವನು ನನ್ನ ಪಕ್ಷವನ್ನು ವಹಿಸಿ ನೀನು ಸೋತಿದ್ದಾಗ್ಯೂ ಗೆದ್ದವನು ನಾನೆಂದು ನುಡಿದನು. ಆಯಿತು, ಮುಂದಿನ ಪ್ರಕಾರವನ್ನೇನು ಕೇಳುವುದು? ನೀನು ಕೋಪಿಸಿಕೊಂಡೆ. ಅಂಗಾಲಿನಿಂದ ನಡುನೆತ್ತಿಯವರೆಗೆ ಉರಿದೆದ್ದು ಸಿಟ್ಟಿನ ಭರದಲ್ಲಿ, ಎಲವೋ ಪೂಜಾರಿ, ನಾನೇ ಗೆದ್ದಿರಲು ಮತ್ತು ನೀನು ಅದನ್ನು ಕಣ್ಣಾರೆ ಕಂಡಿರಲು ಗಂಡಸಿನ ಪಕ್ಷ ವಹಿಸಿ ಸುಳ್ಳು ಹೇಳುವೆಯಾ? ನೀನು ಪಕ್ಷಪಾತಿ. ಇದೋ ಸುಳ್ಳು ಮಾತಾಡಿದ ನಿನಗೆ ಶಾಪ ಕೊಡುವೆ, ಸ್ವೀಕರಿಸು. ನಿನ್ನ ಜೀವಮಾನದವರೆಗೂ ಕುಷ್ಠರೋಗವನ್ನು ಅನುಭವಿಸು, ಮಹಾ ಸಂಕಟಕ್ಕೆ ಗುರಿಯಾಗು. ಹೀಗೆಂದು ಶಪಿಸಿ ನೀನು ಹೊರಡಲು ಸನ್ನದ್ಧಳಾಗಿರುವಾಗ ಪಾಪ ಆ ಪೂಜಾರಿಯ ಸರ್ವಾಂಗವು ಉರಿಯಲಾರಂಭಿಸಿತು. ಮೈಯೆಲ್ಲ ಬಿಳುಪೊಡೆದು ಶರೀರವು ವಿಕೃತವಾಯಿತು. ಶರೀರದಿಂದ ನೀರು ಸೋರತೊಡಗಿತು. ಆ ಸ್ಥಿತಿಯನ್ನು ಕಂಡು ನೀನು ಹಾಗೆಯೇ ಹೊರಟೆ. ವಿನೋದವೋ ದುರಂತವಾಗಿ ಪರಿಣಮಿಸಿತು. ನಾನು ನಿನ್ನೊಡನೆಯೇ ಬಂದೆನು. ಭವಾನಿ, ಈಗ ಆ ಪೂಜಾರಿಯ ಅವಸ್ಥೆಯು ಏನಾಗಿದೆ ಎಂಬುದನ್ನು ಕಣ್ಣಾರೆ ಕಾಣುವಿಯಂತೆ ನಡೆ, ಭೂಲೋಕಕ್ಕೆ ಹೋಗೋಣ. ಸೂತನು: ಋಷಿಗಳೇ, ಶಂಕರನ ಅಪ್ಪಣೆಯಾಯಿತು. ಕೂಡಲೇ ಪಾರ್ಷದ ಗಣದಿಂದ ವಿಮಾನವು ಸನ್ನದ್ಧವಾಯಿತು. ಪಾರ್ವತಿ ಪರಮೇಶ್ವರರು ವಿಮಾನವನ್ನೇರಿ ಕುಳಿತು ವಿಮಾನವು ಹೊರಟಿತು. ನಿಮಿಷದಲ್ಲಿ ಭೂಲೋಕದ ಮಹಾದೇವನ ದೇವಾಲಯದ ಮುಂದೆ ಬಂದು ಇಳಿಯಿತು. ಇರುವರು ಮಂದಿರವನ್ನು ಪ್ರವೇಶಿಸಿ ನೋಡುತ್ತಾರೆ. ಆ ಪೂಜಾರಿಯು ಮಹಾದೇವನನ್ನು ಪೂಜಿಸುತ್ತಿದ್ದನು. ಅವನ ಸದೃಢ ಮತ್ತು ಕಾಂತಿಮಯವಾದ ಕಾಯವನ್ನು ಕಂಡು ಅಪರ್ಣೆಯು ತೀರಾ ಅಚ್ಚರಿಗೊಂಡಳು. ಶಂಕರನನ್ನು ಕುರಿತು ಅದರ ಕಾರಣವನ್ನು ಕೇಳಿದಳು. ಪೂಜಾರಿಯನ್ನೇ ಕೇಳಿ ತಿಳಿಯಲು ಶಂಕರನು ಹೇಳಿದನು. ಇವರಿಬ್ಬರನ್ನು ಕಂಡೊಡನೆ ಆ ಪೂಜಾರಿಯು ಧಾವಿಸಿ ಬಂದು ಅವರ ಚರಣ ಕಮಲಗಳಿಗೆ
ಎರಗಿದನು. ಕೈ ಮುಗಿದುಕೊಂಡು ಅಪ್ಪಣೆಯನ್ನು ಕಾಯುತ್ತಾ ನಿಂತುಕೊಂಡನು. ಪಾರ್ವತಿ, ಎಲೈ ಪೂಜಾರಿಯೇ, ಈ ಮೊದಲು ನಾನು ಇಲ್ಲಿಗೆ ಬಂದು ವಿನೋದಾರ್ಥವಾಗಿ ಪಗಡೆ ಆಟವನ್ನು ಆರಂಭಿಸಿದೆವು. ಆಟದಲ್ಲಿ ನಾನು ಗೆದ್ದುದನ್ನು ನೀನು ಕಂಡಾಗ್ಯೂ ನಮ್ಮ ಪತಿರಾಯರ ಪಕ್ಷ ವಹಿಸಿ ಅವರೇ ಗೆದ್ದರೆಂದು ರಾದ್ದಾಂತ ಸುಳ್ಳು ನುಡಿದೆ. ನಾನು ಅದಕ್ಕಾಗಿ ಕೋಪಗೊಂಡು ಕುಷ್ಠರೋಗಿಯಾಗೆಂದು ಶಾಪ ಕೊಟ್ಟಿದ್ದು ನಿನ್ನ ಸ್ಮರಣೆಯಲ್ಲಿದೆಯಷ್ಟೇ. ಕುಷ್ಠರೋಗಿಯಾದ ನೀನು ಹೇಗೆ ವಜ್ರಕಾಯನಾದೆ? ಪೂಜಾರಿ, ಅಮ್ಮ, ಆಗಿನ ವೇದನೆಯನ್ನು ಎಷ್ಟೆಂದು ಹೇಳಲಿ? ಸ್ಮರಣೆಯಾದರೆ ಹೆದರಿಕೆಯಿಂದ ಮೈ ಜುಮ್ಮೆನ್ನುವುದು. ಆ ಅತ್ಯುಗ್ರವಾದ ಮತ್ತು ಅಸಹನೀಯವಾದ ವೇದನೆಯನ್ನು ನಾನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ವೇದನೆಗೆ ಉದ್ಯಾಪನೆ ಮಾಡಲಿದ್ದೆ. ಆದರೆ ನನ್ನ ಅದಾವ ಜನ್ಮದ ಪ್ರಬಲವಾದ ಪುಣ್ಯವು ಫಲಿಸುವ ಸಮಯವು ಸಂದಿತೋ ಯಾರು ಬಲ್ಲರು? ನಾನು ಒಳ್ಳೆಯ ಉಲ್ಬಾಣವಸ್ಥೆಯಲ್ಲಿ ಇರುವಾಗ ಒಬ್ಬ ತ್ರಿಲೋಕ ಸುಂದರಿಯು ಒಮ್ಮೆಲೆ ನನ್ನೆದುರು ಪ್ರತ್ಯಕ್ಷಳಾದಳು. ನಾನು ಕಣ್ತೆರೆದು ನೋಡಿದೆ. ಬ್ರಹ್ಮನು ಅದೆಷ್ಟು ದಿನ ಪ್ರಯತ್ನಪಟ್ಟು ಆ ಸುಂದರ ಮೂರ್ತಿಯನ್ನು ನಿರ್ಮಿಸಿದ್ದಾನೋ ಏನೋ. ಅವಳು ನನ್ನ ಮೇಲೆ ಕೈಯಾಡಿಸಿ ಒಳ್ಳೆ ಮಮತೆಯಿಂದ, ಅಪ್ಪ ಪೂಜಾರಿಯೇ, ನೀನೇನು ದುಃಖಿಸಬೇಡ, ನಿನ್ನ ದುಃಖ ನಿವಾರಣೆಗಾಗಿಯೇ ನಾನು ಬಂದಿರುವೆ. ಭಕ್ತವತ್ಸಲನೂ ಆದ ಮಹಾದೇವನು ನನ್ನನ್ನು ಕಳುಹಿಸಿರುವನು ಎಂದು ಹೇಳಿ ವಿಧಿಯುಕ್ತವಾಗಿ 16 ಸೋಮವಾರ ವ್ರತ ಮಾಡಲು ಹೇಳಿದಳು. ಮತ್ತು ನಿನಗೆ ಶಾಪವಿತ್ತವಳು ಜಗಜ್ಜನನಿ, ಶಿವನ ಅರ್ಧಾಂಗಿನಿ ಪಾರ್ವತಿ ಎಂದು ಅವಳೊಂದಿಗೆ ಬಂದವನು ಜಗತ್ಪತಿಯಾದ ಪರಮೇಶ್ವರನೆಂದು ನುಡಿದು ಮಾಯವಾದಳು. ಆಗ ಅವಳು ದೇವಲೋಕದ ಅಪ್ಸರೆಯಾಗಿರಬಹುದೆಂದು ನನ್ನ ಕಲ್ಪನೆಯು ದಿಟವಾಯಿತು. ಅಮ್ಮ, ಆ ದಿವ್ಯಾಂಗನೆಯ ಉಪದೇಶದಂತೆ 16 ಸೋಮವಾರ ವ್ರತವನ್ನು ಮಾಡಿ ರೋಗ ಮುಕ್ತನಾದೆನು. ಅಲ್ಲದೆ ನಿನ್ನ ಸೇವೆಗಾಗಿ ವಜ್ರ ಶರೀರಿಯಾದೆನು. ಸೂತರು, ಋಷಿಗಳಿರ ಹೀಗೆಂದು ನುಡಿದ ಆ ಪೂಜಾರಿಯು ಜಗತ್ತಿನ ತಾಯಿ ತಂದೆಗಳಾದ ಆ ಪಾರ್ವತೀ ಪರಮೇಶ್ವರರ ಚರಣ ಕಮಲಗಳಿಗೆ ಎರಗಿದನು. ಅವನ ಮೆಚ್ಚಿ ಅವರು ತಮ್ಮ ನಿಜಸ್ವರೂಪವನ್ನು ತೋರಿದರು. ಆಗ ಕೋಟಿ ಸೂರ್ಯರ ಪ್ರಭೆಯು ಬೆಳಗಿತು. ಪರಮೇಶ್ವರನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದು ಪೂಜಾರಿಯು ಸಂತುಷ್ಟ ಮನಸ್ಕನಾದನು. ಅವರಿಗೂ ಮಹಾದೇವನ ವಿಗ್ರಹಕ್ಕೂ ಮಂಗಳಾರತಿ ಮಾಡಿದನು. ಅವರು ಪೂಜಾರಿಗೆ ಆಜೀವ ಸುಖಿಯಾಗಿದ್ದು ಅಂತ್ಯಕ್ಕೆ ಶಿವಸಾಯುಜ್ಯವನ್ನು ಹೊಂದು ಎಂದು ಆಶೀರ್ವದಿಸಿದರು. ಮತ್ತು ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಓದುವವರು, ಕೇಳುವವರು, ವ್ರತವನ್ನು ಆಚರಿಸುವವರು ಇವರೆಲ್ಲರೂ ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆದು ಮುಕ್ತರಾಗುವರೆಂದು ಘೋಷಿಸಿ ವಿಮಾನಾರೂಢರಾದರು. ಅಂತರಿಕ್ಷ ಮಾರ್ಗವಾಗಿ ರಜತಗಿರಿಯೊಳಗಿನ ಕೈಲಾಸ ಮಂದಿರಕ್ಕೆ ತೆರಳಿದರು ಎಂಬಲ್ಲಿಗೆ 16 ಸೋಮವಾರ ವ್ರತಕಥಾ ಭಾಗವು ಸಂಪೂರ್ಣವಾಯಿತು.